ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಎಷ್ಟೇ ಹಳೆಯ ಎಷ್ಟೇ ವರ್ಷಗಳಿಂದ ನಿಮಗೆ ಬಂಗಿದ್ರೂ ಕೂಡ ಇದನ್ನು ನೀವು ಹಚ್ಚಿ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ. ಹೌದು ಫ್ರೆಂಡ್ಸ್, ಪಿಗ್ಮೆಂಟೇಷನಿಗಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮುಖದಲ್ಲಿ ಯಾವುದೇ ಹಳೆಯ ಕಪ್ಪು ಕಲೆಗಳಿದ್ರು ಚುಕ್ಕೆಗಳಿದ್ರು ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಇದನ್ನ ಪುರುಷರು ಮಹಿಳೆಯರು ಇದನ್ನ ಆರಾಮಾಗಿ ಅಪ್ಲೈ ಮಾಡಬಹುದು. ಹಾಗಾದ್ರೆ ಬನ್ನಿ, ಬಂಗಿಗೆ ಸೂಪರ್ ಆದಂತ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಫ್ರೀ ಆಗಿ ತಲುಪತ್ತೆ. ಇವಾಗ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ಆದಂಥ ಪದಾರ್ಥ ಅಂದರೆ ನೋಡಿ, ಪಪ್ಪಾಯಿ ಲೀವ್ಸ್ ಅಥವಾ ಪಪ್ಪಾಯಿ ಎಲೆ ಅಂತ ಹೇಳಿ ಕರೀತಾರೆ. ಇದನ್ನ ಕೆಲವರು ಪರಂಗಿ ಗಿಡ ಅಂತಲೂ ಕರೀತಾರೆ, ಪರಂಗಿ ಎಲೆ ಅಂತಲೂ ಕರೀತಾರೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನ ನನಗೋಸ್ಕರ ನಾನು ಪಾಟಲ್ಲಿ ಬೆಳೆಸಿದ್ದೀನಿ ನೋಡಿ. ಆಲ್ರೆಡಿ ತುಂಬ ಎಲೆಗಳನ್ನು ನಾನು ಯೂಸ್ ಮಾಡಿದ್ದೀನಿ. ನಾನು ಪಪ್ಪಾಯಿ ಹಣ್ಣಿಗೋಸ್ಕರ ಅಲ್ಲ, ಪಪ್ಪಾಯಿ ಎಲೆಗೋಸ್ಕರನೇ ನಾನು ಇದನ್ನು ಬೆಳ್ಕೊಂಡಿರೋದು. ಫ್ರೆಂಡ್ಸ್, ಈ ಎಲೆ ಪಿಗ್ಮೆಂಟೇಷನಿಗೆ ಒಂದೇ ಅಲ್ಲ, ಹಲವಾರು ರೀತಿಯ ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಡೆಂಗು ಅಂತ ಕಾಯಿಲೆಗಳಲ್ಲಿ ಪ್ಲೇಟ್ಲೆಟ್ಸ್ಗಳು ಡೌನ್ ಆಗಿದ್ದರೆ ಈ ಪಪ್ಪಾಯಿ ಎಕ್ಸ್ಟ್ರಾಕ್ಟನ್ನು ಕೊಡುವುದರಿಂದ ಪ್ಲೇಟ್ಲೆಟ್ಸ್ ಇಮ್ಮಿಡಿಯೇಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ತುಂಬ ಒಳ್ಳೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದು ಆಯುರ್ವೇದಿಕ್ ಮನೆಮದ್ದು ಕೂಡ ಆಗಿದೆ. ಇವಾಗ ನೀವು ನೋಡ್ತಿದ್ರಲ್ಲ, ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ನಾನು ನೋಡಿ ಮಾವಿನ ಗಿಡವನ್ನು ಬೆಳ್ಕೊಂಡಿದ್ದೀನಿ. ಒಂದು ವೇಳೆ ನಮಗೆ ಅರ್ಜೆಂಟಾಗಿ ಮಾವಿನ ಎಲೆ ಬೇಕಾದರೆ ಸಿಗುತ್ತೆ. ಆಮೇಲೆ ಕರಿಬೇವಿನ ಎಲೆ, ಇದೆಲ್ಲ ನೀವು ಕೂಡ ಈ ಥರ ಮನೇಲಿ ಚಿಕ್ಕ ಪಾಟ್ಗಳಲ್ಲೇ ಕೆಲವೊಂದು ಗಿಡಗಳನ್ನು ನೀವು ಬೆಳ್ಕೊಳ್ಬೋದು. ದೊಡ್ಡ ಪತ್ರೆ ಗಿಡ ಹುಡ್ಕೊಳ್ತಾ ಹೋದರೂ ನಮಗೆ ಸಿಗೋದಿಲ್ಲ. ಒಂದು ಪುಟ್ಟದಾದಂಥ ಒಂದು ಕೈ ತೋಟ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಗಿಡಗಳು ನಮ್ಮ ತೋಟದಲ್ಲಿ ನಮಗೆ ಸಿಗುತ್ತೆ. ಫ್ರೆಂಡ್ಸ್, ನಾನಿವಾಗ ಮನೆಮದ್ದು ಮಾಡಲಿಕ್ಕೆ ಒಂದು ಪಪ್ಪಾಯಿ ಎಲೆನ ತೊಗೊಂಡಿದ್ದೀನಿ ನೋಡಿ. ನೀವು ದೊಡ್ಡ ಪಪ್ಪಾಯಿ ಮರದಲ್ಲಾದರೆ ತುಂಬ ದೊಡ್ಡ ಎಲೆ ಸಿಗುತ್ತೆ ನಿಮಗೆ. ಅದರಲ್ಲಿ ನೀವು ಬೇಕಾದರೆ ಕಾಲು ಎಲೆಯನ್ನು ತಗೊಳ್ಬೋದು, ಯಾಕಂದರೆ ಅಷ್ಟು ದೊಡ್ಡದಾಗಿ ಬಿಡುತ್ತೆ. ನೆಲದ ಮೇಲೆ ಬೆಳೆದಿರುತ್ತಲ್ಲ ಆ ಪಪ್ಪಾಯಿ ಗಿಡದಲ್ಲಿ. ನಮಗೆ ಹೇಳ್ತೀನಿ ಮುಂದೆ ಎಷ್ಟು ಇದರ ರಸ ಬೇಕು ಅಂತೇಳಿ. ಇವಾಗ ನಾವು ಪಪ್ಪಾಯಿ ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ಫಸ್ಟ್ ತೊಳ್ಕೊಳ್ಬೇಕು. ಆಮೇಲೆ ಮತ್ತೆ ನಾನಿಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿಬಿಟ್ಟು ಮತ್ತೆ ಉಪ್ಪಿನ ನೀರಲ್ಲೂ ತೊಳಿತಾ ಇದ್ದೀನಿ. ಯಾಕಂದರೆ ಯಾವುದಾದ್ರು ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ಗಳು ಕೆಲವೊಂದು ಮೊಟ್ಟೆಗಳನ್ನು ಕೂಡ ಹಾಕಿರುತ್ತೆ. ಅದೆಲ್ಲ ನಾವು ಈ ರೀತಿ ಉಪ್ಪು ನೀರಿಂದ ವಾಶ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ನೋಡಿ. ಈ ಥರ ನೀಟಾಗಿ ತೊಳ್ಕೊಳ್ಳಿ. ಈ ಪಪ್ಪಾಯಿ ಎಲೆ ಮುಖದಲ್ಲಿ ಯಾವುದೇ ಭಾಗದಲ್ಲಿ ಬಂಗಾಗಿದ್ರೂ ಅದನ್ನೆಲ್ಲ ಸಂಪೂರ್ಣವಾಗಿ ಶಾಶ್ವತವಾಗಿ ಕಡಿಮೆ ಮಾಡುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇವಾಗ ನಾವು ಎಲೆಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಕುಟ್ಟಾಣಿಗೆ ಹಾಕಿ, ಇದರ ರಸ ಬೇಕು ನಮಗೆ, ಹಾಗಾಗಿ ಇದನ್ನು ಕುಟ್ಕೊಳ್ಬೇಕು. ಈ ಪಪ್ಪಾಯಿ ಎಲೆಯಲ್ಲಿ ಎಕ್ಸ್ಫೋಲಿಯೇಟಿಂಗ್ ಪ್ರಾಪರ್ಟೀಸ್ ತುಂಬಾ ರಿಚ್ ಆಗಿದೆ. ಅದಲ್ಲದೆ ಇದರಲ್ಲಿ ನ್ಯಾಚುರಲ್ ಬ್ರೈಟ್ನಿಂಗ್ ಎನ್ಸೈಮ್ಸ್ಗಳಿವೆ. ಇವೆಲ್ಲವೂ ನಮ್ಮ ಫೇಸನ್ನು ಯಾವುದೇ ಭಾಗದಲ್ಲಿ ಬಂಗಾಗಿದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಈ ಥರ ನಾವು ಕುಟ್ಟಾಣಿಯಲ್ಲಿ ಕುಟ್ಕೋಬೇಕು. ಈ ಥರ ಕುಟ್ಟುವುದರಿಂದ ತುಂಬ ಚೆನ್ನಾಗಿ ರಸ ಸಿಗುತ್ತೆ. ಈ ಪಪ್ಪಾಯಿ ಎಲೆಯಲ್ಲಿರುವಂತಹ ಪೆಪಿನ್ ಎನ್ನುವಂಥ ಒಂದು ಅಂಶ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡೋದ್ರ ಜೊತೆಗೆ ನಮ್ಮ ಮುಖದಲ್ಲಿ ಯಾವ ಭಾಗದಲ್ಲಿ ಪಿಗ್ಮೆಂಟ್ ಆಗಿರುತ್ತೋ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಸ್ಕಿನ್ ಟೋನ್ ಬ್ರೈಟ್ ಆಗಲಿಕ್ಕೆ ಮತ್ತು ನ್ಯಾಚುರಲ್ ಸ್ಕಿನ್ ಮತ್ತೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಈ ಪಪ್ಪಾಯಿ ಲೀವ್ಸಲ್ಲಿ ವಿಟಮಿನ್ಸ್ಗಳು ತುಂಬಾ ಇದೆ. ಅದ್ರ ಜೊತೆಗೆ ಬೀಟಾ ಕೆರೋಟಿನ್ ಅಂಶ ತುಂಬ ಇದೆ. ಹಾಗಾಗಿ ನಮ್ಮ ಸ್ಕಿನ್ ಬ್ರೈಟ್ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ನಾವು ಚೆನ್ನಾಗಿ ಪಪ್ಪಾಯಿ ಎಲೆಗಳನ್ನು ಕುಟ್ಕೊಳ್ಬೇಕು. ಇವಾಗ ನಾವು ಕ್ಲೀನಾಗಿರುವ ಕಾಟನ್ ಬಟ್ಟೆಗೆ ಈ ಪಪ್ಪಾಯಿಯ ಕುಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಪಪ್ಪಾಯಿ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಪಪ್ಪಾಯಿ ಎಲೆ ನಮ್ಮ ಸ್ಕಿನ್ನಿಗೆ ನಾವು ಅಪ್ಲೈ ಮಾಡಿದಾಗ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ. ಮತ್ತು ಅಲ್ಲಿ ಯಾವುದೇ ರೀತಿಯ ಸ್ಕಿನ್ ಡ್ಯಾಮೇಜ್ ಆಗಿದ್ರು, ಬೊಂಗು ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾಯಿದ್ರು, ಅದನ್ನೆಲ್ಲ ಕಡಿಮೆ ಮಾಡೋದ್ರ ಜೊತೆಗೆ ಎಲ್ಲಿ ಸ್ಕಿನ್ ಡೆಡ್ ಆಗಿರುತ್ತೋ ಆ ಜಾಗದಲ್ಲಿ ನ್ಯೂ ಸೆಲ್ಸ್, ಅಂದರೆ ಸ್ಕಿನ್ ಒಳಗಡೆ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ, ಆ ಸೆಲ್ಸ್ ಎಲ್ಲ ಮತ್ತೆ ಗ್ರೋತ್ ಆಗಲಿಕ್ಕೆ ಇದು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ. ಅರ್ಧ ಸ್ಪೂನ್ ಆಗುವಷ್ಟು ಪಪ್ಪಾಯಿ ರಸ ಸಿಕ್ತು. ತುಂಬಾ ಇದು ಪವರ್ಫುಲ್ಲಾಗಿ ಕೂಡ ಆಗಿರುತ್ತೆ. ಇದಕ್ಕೆ ನಾವು ಇವಾಗ ಏನು ಮಾಡಬೇಕು ಅಂದರೆ 1 ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ.
ಫ್ರೆಂಡ್ಸ್, ಕಡಲೆ ಹಿಟ್ಟಂತೂ ನಿಮಗೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಸ್ಕಿನ್ನಿಗೆ ಎಷ್ಟೊಂದು ಒಳ್ಳೆಯದು ಅಂತ ಹೇಳಿ. ಯಾವುದೇ ರೀತಿಯ ಸೋಪನ್ನು ಯೂಸ್ ಮಾಡಲೇಬಾರ್ದು. ಬರೀ ಕಡಲೆ ಹಿಟ್ಟು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಟೋನ್ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಗೊತ್ತಾ. ಅದರಲ್ಲೂ ಯಾರಿಗೆ ಆಯಿಲ್ ಸ್ಕಿನ್ ಇದೆ ಅವರಿಗಂತೂ ಈ ಕಡಲೆ ಹಿಟ್ಟು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ನಿಮ್ಮ ಸ್ಕಿನ್ ಡ್ರೈ ಆಗಿದ್ದರೆ ಅದಕ್ಕೆ ಮೊಸರನ್ನು ಇಲ್ಲ ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಿದ್ರಲ್ಲ, ಕಡಲೆ ಹಿಟ್ಟನ್ನು ನಾವು 1 ಸ್ಪೂನ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ನಾವು ಇದಕ್ಕೆ ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ. ಪ್ಯೂರ್ ಆದಂಥ 1 ಸ್ಪೂನ್ ಜೇನುತುಪ್ಪವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿ, ನೀವು ಪಪ್ಪಾಯ ಎಲೆ ಕುಟ್ಟುವಾಗ ರಸ ಬರಲ್ಲ ಅಂತ ನಿಮ್ಗೆ ಅನಿಸುತ್ತೆ, ನೀವು ಚೆನ್ನಾಗೇ ಕುಟ್ಟಬೇಕು, ಆವಾಗ ರಸ ಬರುತ್ತೆ. ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ವೇಳೆ ಸ್ವಲ್ಪ ಗಟ್ಟಿಯಾದರೂ ಇನ್ನೊಂದು ಸ್ವಲ್ಪ ಜೇನುತುಪ್ಪವನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಈ ಜೇನುತುಪ್ಪ ನಮ್ಮ ಸ್ಕಿನ್ನಿಗೆ ಒಂದು ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ನಿಮ್ಮ ಸ್ಕಿನ್ ಒಂದು ವೇಳೆ ಸನ್ ಟ್ಯಾನ್ ಆಗಿದ್ದರೆ ಈ ಜೇನುತುಪ್ಪವನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ನೋಡಿ, ಎಷ್ಟೇ ಟ್ಯಾನ್ ಆಗಿದ್ರೂ ಕೂಡ ರಿಮೂವ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನೋಡಿ, ಚೆನ್ನಾಗಿ ನಾವು ಮಿಕ್ಸ್ ಮಾಡಿದಾಗ ಸೂಪರ್ ಆಗಿರುವ ಒಂದು ಮನೆಮದ್ದು ರೆಡಿ ಆಯಿತು. ಬಂಗಿಗಂತೂ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ನಾವು ಮುಖಕ್ಕೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಫಸ್ಟು ನೀವು ನಿಮ್ಮ ಮುಖವನ್ನು ಚೆನ್ನಾಗಿ ತಣ್ಣೀರಿನಿಂದ ಮುಖ ವಾಶ್ ಮಾಡ್ಕೊಂಡು ಬನ್ನಿ. ಎಲ್ಲಿ ಯಾವ ಭಾಗದಲ್ಲಿ ಮುಖದಲ್ಲಿ ಬಂಗಾಗಿರುತ್ತೆ, ತುಂಬ ಜನಕ್ಕೆ ಕೆನ್ನೆಯ ಮಧ್ಯಭಾಗದಲ್ಲಿ ಬಂಗಾಗಿರುತ್ತೆ ನೋಡಿ, ಅಲ್ಲಿ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಕೆಲವರಿಗೆ ಮೂಗಿನ ಮೇಲ್ಭಾಗದಲ್ಲಿ ತುಂಬಾ ಜಾಸ್ತಿ ಆಗಿಬಿಟ್ಟಿರುತ್ತೆ, ಅಲ್ಲೂ ಕೂಡ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ಕಣ್ಣಿಗೆ ಮಾತ್ರ ತೆಗೆಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇನ್ನೂ ಕೆಲವರಿಗೆ ಸ್ಟಾರ್ಟಿಂಗ್ ಇನ್ನೂ ಬಂಗ್ ಆಗ್ತಾ ಇದೆ. ಕೆಲವರಿಗೆ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಕೆಲವೊಮ್ಮೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ಮುಖದಲ್ಲಿ ಬಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥವರು ಇನ್ನು ಸ್ಟಾರ್ಟಿಂಗ್ ಆಗ್ತಾ ಇದೆ ಅನ್ನುವಾಗ ಈ ಮನೆಮದ್ದು ಮಾಡಿ, ಬೇಗ ವಾಸಿಯಾಗುತ್ತೆ. ಅದಲ್ಲದೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇಲ್ಲ ಕೆಲವೊಂದು ವಿಟಮಿನ್ಸ್ಗಳ ಡೆಫಿಷಿಯನ್ಸಿ ಇದ್ದರೂ ಕೂಡ ಬಂಗಾಗುತ್ತೆ. ಅಂಥವರು ಆದಷ್ಟು ಮನೆಯಲ್ಲಿ ಒಳ್ಳೆಯ ವಿಟಮಿನ್ ರಿಚ್ ಆದಂಥ ಪದಾರ್ಥಗಳ ಸೇವನೆ ಮಾಡೋದ್ರಿಂದನೂ ಬಂಗನ್ನು ಕಡಿಮೆ ಮಾಡ್ಕೊಳ್ಬೋದು. ಈ ಮನೆಮದ್ದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಅದು ಪಪ್ಪಾಯ ಎಕ್ಸ್ಟ್ರಾಕ್ಟ್ ಇದೆಯಲ್ಲ, ಒಂದು ಮೆಡಿಸನ್ ಥರನೇ ಇದು ವರ್ಕ್ ಆಗುತ್ತೆ. ನೋಡ್ತಿದ್ರಲ್ಲ ನಾನು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಎಷ್ಟೇ ಹಳೆಯ ಬಂಗಿದ್ರೂ ನಮ್ಮ ಸ್ಕಿನ್ನನ್ನು ಅದು ಡ್ಯಾಮೇಜ್ ಮಾಡಿ ಸ್ಕಿನ್ ಟೋನನ್ನು ಚೇಂಜ್ ಮಾಡಿದರೂ ಕೂಡ ಇದನ್ನು ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ನನ್ನು ನಾರ್ಮಲ್ ಆಗುವಂತೆ ಮಾಡುತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಫ್ರೆಶ್ ಆದಂಥ ಪಪ್ಪಾಯ ಎಲೆ ಸಿಕ್ಕಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಿ ಪಪ್ಪಾಯ ಎಲೆಗಳಿಂದ ಮಾಡಿದಂಥ ಪೌಡರ್ ಸಿಗುತ್ತೆ, ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, 1 ವೀಕ್ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಿಮ್ಮ ಮುಖದಲ್ಲಿರುವ ಬಂಗು ಕಡಿಮೆ ಆಗುತ್ತೆ ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.